ಕಣ್ಣಪ್ಪ ಈ ಸಿನಿಮಾನ ನೋಡಿದ್ದಾಯ್ತು ಹೇಳ್ತೀನಿ ನನಗೇನು ಅನಿಸ್ತು ಅಂತ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕಣ್ಣಪ್ಪ ಈ ಚಿತ್ರದ ಒನ್ಲೈನ್ ಸ್ಟೋರಿ ಎಲ್ಲರಿಗೂ ಗೊತ್ತಿರೋದ್ರಿಂದ ಜಸ್ಟ್ ಈ ಸಿನಿಮಾದಲ್ಲಿ ಏನೇನು ವರ್ಕ್ ಆಯಿತು ಏನೇನು ವರ್ಕ್ ಆಗಿಲ್ಲ ಇಷ್ಟನ್ನು ಮಾತ್ರ ಹೇಳ್ತೀನಿ. ಇದರ ಮೊದಲ ಪಾಸಿಟಿವ್ಸ್ ಕಡೆ ಬರೋದಾದರೆ ಅದು ಇದರ ಕ್ಯಾಮಿಯೋ ಕ್ಯಾಸ್ಟಿಂಗ್ ಅಂತ ಅನ್ಬೋದು. ಒನ್ ಆಫ್ ದ ಬಿಗ್ಗೆಸ್ಟ್ ಪಾಸಿಟಿವ್ ಈ ಚಿತ್ರಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದಾದರೆ ನೀವು ಸಿನಿಮಾನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಎರಡನೇ ಪಾಸಿಟಿವ್ ಕಡೆ ಹೋಗೋದಾದರೆ ಅದು ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ಈ ಸಿನಿಮಾ ಯಾವುದೇ ರೀತಿಯ ನೆಗೆಟಿವ್ ಆಗಿಲ್ಲ. ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಜೊತೆಗೆ ಲಾರ್ಡ್ ಶಿವ ಪರಮಾತ್ಮ ಈ ಸೀನ್ಗಳು ಏನಿದ್ದಾವೆ ಈ ಎರಡೂ ಸೇರಿ ಒಂದು ಒಳ್ಳೆ ಐ ಮೂಮೆಂಟ್ನ ಕ್ರಿಯೇಟ್ ಮಾಡುತ್ತೆ ಥಿಯೇಟ್ರಲ್ಲಿ ಅಂತ ಅನ್ಬೋದು. ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಪಾಸಿಟಿವ್ ಕಡೆ ಹೋಗೋದಾದರೆ ಅದು ಇದರ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ವರ್ಕ್ ಆಯಿತು ಓವರಾಲ್ ಸಿನಿಮಾಗೆ ಹೋಲಿಸ್ಕೊಂಡ್ರೆ. ಈಗ ಗೊತ್ತಿರುತ್ತೆ ಆಲ್ಮೋಸ್ಟ್ ಏನಾಗುತ್ತೆ ಕ್ಲೈಮ್ಯಾಕ್ಸ್ ಅಂತ, ನೋಡಿರ್ತಕ್ಕಂಥ ಅಂದರೆ ತಿಳ್ಕೊಂಡಿರ್ತಕ್ಕಂಥ ಕಥೆನೇ ಅಲ್ಲ. ಬಟ್ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅನ್ನೋದನ್ನು ವೆಯ್ಟ್ ಮಾಡಿ ನೋಡಿದ್ರೆ ಓವರಾಲ್ ಸಿನಿಮಾಗೆ ಹೋಲಿಸ್ಕೊಂಡ್ರೆ ಕ್ಲೈಮ್ಯಾಕ್ಸ್ ಇಸ್ ಬೆಟರ್, ಚೆನ್ನಾಗಿತ್ತು ಅಂತ ಅನ್ಬೋದು. ಸೊ ಇದ್ರ ಜೊತೆಗೆ ತಿನ್ನ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ ಅದನ್ನು ದ್ವಾಪರ ಯುಗದ ಒಂದು ಕ್ಯಾರೆಕ್ಟರ್ಗೆ ಕನೆಕ್ಟ್ ಮಾಡ್ತಾರೆ. ಸೊ ಈ ಒಂದು ಕನೆಕ್ಷನ್ ನನಗೆ ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗಿದ್ದು. ಅದು ಯಾವುದು ಅನ್ನೋದನ್ನು ನೀವು ಚಿತ್ರ ನೋಡಿ ತಿಳ್ಕೊಳ್ಳಿ. ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಪಾಸಿಟಿವ್ಸ್ ಅಂತ ಬರೋದಾದರೆ ಅದು ಇದರ ಈ ಚಿತ್ರದ ಸೆಕೆಂಡ್ ಹಾಫ್ ಅಂತ ಅನ್ಬೋದು. ಚೆನ್ನಾಗಿತ್ತು ಅಂತ ಹೇಳೋದಲ್ಲ, ಬಟ್ ಫಸ್ಟ್ ಹಾಫ್ ಹೋಲಿಸ್ಕೊಂಡ್ರೆ ಸೆಕೆಂಡ್ ಹಾಫ್ ಇಸ್ ಬೆಟರ್. ಸೊ ಇಷ್ಟನ್ನು ಬಿಟ್ಟು ನೆಗೆಟಿವ್ ಕಡೆ ಮಾತಾಡೋದಾದರೆ ಮೂವಿಗೆ ನೀವು ಕನೆಕ್ಷನ್ ಆಗೋದು ತುಂಬ ಕಡಿಮೆ. ಅಂದರೆ ಕ್ಲೈಮ್ಯಾಕ್ಸ್ನ ಯಾವ ರೀತಿ ತೋರಿಸಿರ್ತಾರೆ ನೋಡೋಣ ಅನ್ನೋ ಒಂದು ಒಪಿನಿಯನ್ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಮೂವಿ ಮೇಲೆ. ಕೆಲವೊಂದಷ್ಟು ಸೀನ್ಗಳು ಕೆಲವೊಂದಷ್ಟು ಪೋರ್ಷನ್ಸಿಂದ ಆಲ್ಮೋಸ್ಟ್ ಇಂಟ್ರೆಸ್ಟ್ ಕಳ್ಕೊಬಿಟ್ಟಿರ್ತಾರೆ. ಕ್ಲೈಮ್ಯಾಕ್ಸ್ಗೋಸ್ಕರ ವೆಯ್ಟ್ ಮಾಡೋ ರೀತಿ ಬಂದ್ಬಿಟ್ಟಿತ್ತು ಥಿಯೇಟ್ರಲ್ಲಿ ಕೂತಿದ್ದಂಥ ಜನಗಳಿಗೆ. ಇದು ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಥಿಯೇಟ್ರಲ್ಲಿದ್ದಾಗ. ಇದ್ರ ಜೊತೆಗೆ VFX ಬಗ್ಗೆ ಮಾತಾಡಬೇಕು. ತುಂಬ ಆರ್ಟಿಫಿಷಿಯಲ್ ಫೀಲ್ ಆಯ್ತಾಯಿತ್ತು. ಟ್ರೇಲರಲ್ಲೇ ಆಲ್ಮೋಸ್ಟ್ ಫೀಲ್ ಆಗಿತ್ತು. ಬಟ್ ಸಿನಿಮಾದಲ್ಲಿ ಕೆಲವೊಂದು ಸೀನ್ಗಳು ಬಂದಾಗ ಇನ್ನೂ ಬೆಟರ್ ಮಾಡ್ಬೋದಿತ್ತಲ್ವಾ ಅನಿಸಿದ್ದು ಉಂಟು. ಸಿನಿಮಾ ನೋಡಿರೋರ್ಗೆ ಅದು ಆಲ್ರೆಡಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ನೆಗೆಟಿವ್ ಕಡೆ ಹೋಗೋದಾದರೆ ಅದು ಇದರ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಅಂತ ಅನ್ಬೋದು. ಆ ಪ್ಯಾಟ್ರನ್ ಆಗಿರ್ಬೋದು, ಅದನ್ನು ಬ್ಲೆಂಡ್ ಮಾಡೋ ರೀತಿ ಆಗಿರ್ಬೋದು, ಯಾವುದು ಕೂಡ ಪ್ರಾಪರಾಗಿ ವರ್ಕ್ ಆಗಿಲ್ಲ. ಇದ್ರ ಜೊತೆಗೆ ನೀವು ಮೈಥಾಲಜಿಕಲ್ ಸಿನಿಮಾನ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲೂ ಒಂದು ಕ್ಯಾರೆಕ್ಟರ್ನ ಹೈಲೈಟ್ ಮಾಡಿ ಸಿನಿಮಾನ ಮಾಡ್ತಾ ಇದ್ದರೆ ಆ ಒಂದು ಕ್ಯಾರೆಕ್ಟರ್ಗೆ ತುಂಬ ಹೈ ಮೂಮೆಂಟ್ಸ್ಗಳು ಇರ್ತವೆ. ಬಟ್ ಈ ಚಿತ್ರದಲ್ಲಿ ಆ ಥರ ಒಂದೊಂದು ಹೈ ಮೂಮೆಂಟ್ಸ್ ಇದ್ದಿದ್ದು ತುಂಬ ಕಡಿಮೆ. ಸೊ ಇದ್ರ ಜೊತೆಗೆ ಹೀರೋ ಹೀರೋಯಿನ್ ಮೀಟ್ ಆದಾಗ ಏನು ಬರ್ಕೊಂಡಿದ್ದಾರೆ ಆ ಸೀನ್ಗಳು, ಈ ಸೀನ್ಗಳು ನಡೆದಾಗ ಒಂದು ಸೆಕೆಂಡ್ ಬಾಹುಬಲಿ ಸಿನಿಮಾ ರಪ್ಪಂದ ಪಾಸ್ ಆಗುತ್ತೆ. ಇದು ನನಗೆ ಅನುಭವ ಆಗಿದ್ದು. ಬೇರೆಯವ್ರಿಗೆ ಯಾವ ರೀತಿ ಅನುಭವ ಆಯಿತು ಅನ್ನೋದು ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಇದ್ರ ಜೊತೆಗೆ ಹೀರೋ ಹೀರೋಯಿನ್ಗೆ ಏನೇನು ಬರ್ಕೊಂಡಿದ್ದಾರೆ ಆ ಸೀನ್ಗಳು ಏನಿದ್ದಾವೆ ಅದು ತುಂಬ ಜಾಸ್ತಿ ಆಯಿತಾ ಅನ್ನೋ ಫೀಲ್ ಕೊಟ್ಟಿದ್ದುಂಟು. ಇನ್ನು ಕಡಿಮೆ ಇದ್ದರೆ ಏನು ಪ್ರಾಬ್ಲಮ್ ಆಯ್ತಾರಲ್ಲ, ಬಟ್ ಹೆವಿ ಆಯಿತು ಅನಿಸಿದ್ದು ಉಂಟು. ಟೋಟಲಾಗಿ ಹೇಳ್ಬೇಕು ಅಂದರೆ ಇದೊಂದು ಹಾವರೇಜ್ ಸಿನಿಮಾ. ಎಕ್ಸಿಕ್ಯೂಷನಲ್ಲಿ ಎಡವಟ್ಟಾಗಿದೆ ಅಂತ ಹೇಳ್ಬೋದು. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.